ಶ್ರೇಷ್ಠ ಸಂತರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸಿ ನಮಿಸಿ ಅವರ ಈ ಭಾಗಕ್ಕೆ, ಅದರಲ್ಲಿ ವಿಶೇಷವಾಗಿ ಈ ನೆಲಕ್ಕೆ ಅವರ ಪಾದ ಸ್ಪರ್ಶದಿಂದ ಇವತ್ತಿದು ಬಹಳ ವಿನೂತನವಾಗಿ ಒಂದು ಪರಿಸರವನ್ನು ಕಾಣ್ತಾ ಇದ್ದೀವಿ. ಇಂಥ ಒಂದು ನಿಸರ್ಗದ ಕೊಡುಗೆ ಮಧ್ಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾರಂಭದ ದಿವ್ಯ ಮತ್ತು ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಇಲ್ಲಿ ಕರೆತರುವ ಮುಖಾಂತರ ಈ ಭಾಗಕ್ಕೆ 2020 ಮತ್ತು 2021ರಲ್ಲಿ ಬಹಳ ಅನನ್ಯ ಈ ಭಾಗದ ಅವ್ರದೇ ಆದಂತ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕಳಕಳಿ, ಹಾಗೆ ಯೋಗ ನಮ್ಮ ಜೀವನದ ಭಾಗ ಆಗಬೇಕು ಅಂತಕ್ಕಂಥ ಅತ್ಯಂತ ಕಳಕಳಿಯ ಸಾಮಾಜಿಕ ಕಾರ್ಯದ ಜೊತೆಗೆ ಧಾರ್ಮಿಕ ಮತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ನಂತರ ಆ ವಿಚಾರಧಾರೆಗಳನ್ನ ನಮ್ಮೆಲ್ಲದರೊಳಗೆ ಇರ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳಿಗೆ ಅತ್ಯಂತ ಭಕ್ತಿಯಿಂದ ನಮಿಸಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಠಲ್ಗೌಡ ಪಾಟೀಲ್ರೇ ಹಾಗೂ ವಿಶೇಷ ಆಹ್ವಾನಿತರಾಗಿ ಇಬ್ರು ಬಹಳ ಮುಖ್ಯವಾಗಿ ಇಲ್ಲಿ ಈ ಫೌಂಡೇಶನ್ದವ್ರು ಕರೆದಿದ್ದಾರೆ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆದವರು ಬಹಳ ವಿನೂತನವಾಗಿ ರಾಜ್ಯದ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಈ ಒಂದು ಕಾರ್ಯದಲ್ಲಿ ಅನನ್ಯ ಸೇವೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಈಗ ತಾನೇ ಒಂದೇ ನಿಮಿಷದಲ್ಲಿ ತಮ್ಮ ಮಾತುಗಳನ್ನು ಆಡಿರ್ತಕ್ಕಂಥ ಸನ್ಮಾನ್ಯ ಎನ್ ಡಿ ಪಾಟೀಲ್ರೇ, ಇನ್ನೊಬ್ಬರು ಬದಾಮಿಯಿಂದ ಇಲ್ಲಿ ಆಗಮಿಸಿ ತಮ್ಮ ಪರಿಸರದ ಪ್ರೇಮದ ಬಗ್ಗೆ, ತಮ್ಮ ದಿನನಿತ್ಯದ ಅದರ ಬಗ್ಗೆ ಇರತಕ್ಕಂಥ ಕಳಕಳಿಯನ್ನ ಮತ್ತು ಬಹಳ ಸೂಕ್ಷ್ಮವಾದಂಥ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಶ್ರೀ ವಾಸನ್ ಅವರು ಹಾಗೂ ಈ ವೇದಿಕೆ ಅಲಂಕರಿಸಿರ್ತಕ್ಕಂಥ ಈ ಜಿಲ್ಲೆಯ ಅರಣ್ಯೀಕರಣವನ್ನು ಬೆಳೆಸ್ತಕ್ಕಂಥ ಕಾರ್ಯದಲ್ಲಿ ಬಹಳ ವಿನೂತನವಾಗಿ ಕಾರ್ಯ ಮಾಡತಕ್ಕಂಥ ಶ್ರೀಮತಿ ಆರ್ ವನಿತಾ ಅವರೇ ಹಾಗೂ ಜಿಲ್ಲಾ ಪಂಚಾಯತಿನ ಉಪ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಆಜೂರ್ ಅವರೇ, ಈಗ ತಾನೇ ಪರಿಸರದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿರ್ತಕ್ಕಂಥ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಅನುರಾಧ ವಸ್ತ್ರದವರೇ ಹಾಗೂ ಜಗದೀಶ್ ಅವರೇ, ಕಡಕ್ಬಾವಿ ಅವರೇ, ಇಂಗ್ಳಿ ಅವರೇ, ರಾಠೋಡ್ ಅವರೇ, ಕಡೇಕರ್ ಅವರೇ, ಭಜಂತ್ರಿ ಅವರೇ, ಹೊನ್ನೂರ್ ಅವರೇ, ನಡಗಡ್ಡಿ ಅವರೇ, ಏವೂರವರೇ, ಪಾಟೀಲ್ರೇ ಮತ್ತು ವಿಶೇಷವಾಗಿ ಗ್ರಾಮದ ಹಿರಿಯ ಜೀವಿ ನನ್ನ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ದೊಡ್ಡಪ್ಪಣ ಕೇಳವ್ರೆ, ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ಈ ಭಾಗದ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಆರ್ ಪಾಟೀಲ್ರೇ, ಭೀಮು ಗಡ್ಡದವರೇ, ಶ್ರೀಮಂತಣ್ಣ ಇಂಡಿ ಅವರೇ, ಜಗದೀಶ್ ಛತ್ರಿ ಅವರೇ ಹಾಗೂ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಇನ್ನೂ ಅನೇಕ ಗೌರವಾನ್ವಿತ ಆಹ್ವಾನಿತರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ತದ್ರೂಪಿಯಾಗಿ ಒಬ್ಬ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಆ ಯುವಕರಿಗೆ ನಾನು ವಿಶೇಷವಾಗಿ ಗೌರವಿಸಿ ಆ ಸ್ವರೂಪದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಪರಿಸರ ಪ್ರೇಮಿಗಳೇ, ಆತ್ಮೀಯರೇ, ಮೊದಲಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಇಡೀ ಪ್ರಪಂಚ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ. ಈ ಪ್ರಪಂಚದ ಕರ್ತವ್ಯ ಇದೆ, ನಾವು ಪರಿಸರವನ್ನ ಗೌರವಿಸಬೇಕಾಗ್ತದೆ, ರಕ್ಷಣೆಯನ್ನು ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ವಿಶ್ವಕ್ಕೆ ಭವಿಷ್ಯ ಇಲ್ಲ. ಆಸ್ಟ್ರೇಲಿಯಾದಂತ ರಾಷ್ಟ್ರಗಳು ನಿಸರ್ಗ ಅವರಿಗೆ ವಿಶೇಷವಾದಂತ ಪರಿಸರವನ್ನು ಕೊಟ್ಟಿದೆ. ಪ್ರಪಂಚದ ಅನೇಕ ರಾಷ್ಟ್ರಗಳು ನಾವು ಸೂಕ್ಷ್ಮವಾಗಿ ಗಮನಿಸಿದೀವಿ ಅಂದ್ರೆ ಪರಿಸರ ಬಹಳ ನಿರ್ವಿಘ್ನವಾಗಿ ಅವರಿಗೆ ಸಹಾಯವನ್ನ ಮಾಡ್ತಾ ಇದೆ. ಆದ್ರೆ ಭಾರತ ಬಹಳ ವಿಭಿನ್ನವಾದಂತ ಬದುಕು. ಈ ಫೆಡರಲ್ ವ್ಯವಸ್ಥೆಯಲ್ಲಿ ರಾಜ್ಯಗಳ ಭಾಷೆಗಳ ಮೇಲೆ ಏನೋ ವಿಂಗಡಣೆಗಳಾಗಿವೆ, ಇಲ್ಲಿಯೂ ಸಹಿತ ಅನೇಕ ಬದಲಾವಣೆಗಳನ್ನ ಕಾಣ್ತೀವಿ ನಾವು. ಹಾಗೆ ರಾಜ್ಯಗಳಲ್ಲೂ ಸಹಿತ ಇವತ್ತು ಕರಾವಳಿ ಬೇರೆ ಕಾಣ್ತೀವಿ ನಾವು, ಮಧ್ಯ ಕರ್ನಾಟಕದಲ್ಲಿ ಬೇರೆ ಕಾಣ್ತೀವಿ, ಉತ್ತರ ಕರ್ನಾಟಕದಲ್ಲಿ ಬೇರೆ ಕಾಣ್ತೀವಿ, ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಬೇರೆ ರೀತಿಯಿಂದ ಈ ಪರಿಸರವನ್ನು ಕಾಣ್ತೀವಿ ನಾವು. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾನು
ನಮ್ಮೆಲ್ಲರ ಮನಸ್ಸಿಗೆ ಅಲ್ಲಾದಾಗುವ ರೀತಿಯಲ್ಲಿ ಮಾತನಾಡಿದು ಆ ಜನಪದ ಸಾಹಿತ್ಯ ಗೊಂದಲಿ ಹಾಡಿನ ಮುಖಾಂತರ. ಅವರಿಗೆ ನಾನು ಹೃದಯಾಂತರದಿಂದ ಅಭಿನಂದನೆ ಸಲ್ಲಿಸ್ತೀನಿ. 3 ಗಂಟೆಗಳವರೆಗೆ ಈ ಪರಿಸರ ವಿಚಾರಧಾರೆಯಾಗಿ ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಯುವ ಹಾಗೆ ಬಹಳ ಸರಳ ವಿಧಾನದಲ್ಲಿ ಅವರು ಏನು ಇಲ್ಲಿ ಕಲಾವಿದರು ಬಂದು ತಮ್ಮ ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಆ ಪ್ರಶಸ್ತಿಯನ್ನು ಏನು ಕೊಟ್ಟಿದ್ದಾರೆ, ಆ ಪ್ರಶಸ್ತಿಗೆ ಯಾರು ಆಯ್ಕೆ ಮಾಡಿದ್ದಾರೆ, ನಾನು ಅವರಿಗೂ ಸಹಿತ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಪ್ರಶಸ್ತಿಗಳು ಇಂಥವ್ರನ್ನ ಆಯ್ಕೆ ಮಾಡಬೇಕಾಗ್ತದೆ, ಅಂದಕ್ರ ಮಾತ್ರ ಪ್ರಶಸ್ತಿಗೆ ವಿಶೇಷವಾದಂತ ಗೌರವ ಬರ್ತದೆ. ನಾನು ಹೇಳ್ತಾನೆ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದೆ, ಈ ದೇಶ, ಪ್ರಪಂಚ ಮತ್ತು ನಾಡುಗಳನ್ನ ಯಾವ ರೀತಿ ನಾವು ರಕ್ಷಣೆ ಮಾಡ್ತೀವಿ ಅಂತ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಅರಣ್ಯ ಇಲಾಖೆ ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರಿದ್ದಾರೆ. ಅವರು ಬಹಳ ನಿರಂತರವಾಗಿ ಇದರ ಬಗ್ಗೆ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ, ಅವ್ರದೇ ಆದಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಾವು ನೋಡ್ತಿರ್ತೀವಿ ಪರಿಸರದ ಬಗ್ಗೆ ಅನೇಕ ವಿಚಾರಗಳ ಬೇರೆ ಬೇರೆ ಸಂದರ್ಭದಲ್ಲಿ. ಆದ್ರೆ ಪರಿಸರವನ್ನ ನಾಶ ಮಾಡ್ತಕ್ಕಂಥ ಪ್ರವೃತ್ತಿ ಜನಸಾಮಾನ್ಯರಲ್ಲಿ ನಿಜವಾಗಿಯೂ ಪ್ರತಿನಿತ್ಯ ನಡೀತದೆ. ನಾನು ಮೊನ್ನೆ ಒಂದು ರಿವ್ಯೂ ಮೀಟಿಂಗ್ ನ ಕೇಳಿದೆ, ಕಟ್ಟಿಗೆ ಕೊಯ್ಯು ಮಷೀನ್ಗಳು ಎಟ್ಟದಾವ ಅಂತೇಳಿ 22 ಮಷೀನ್ಗಳದಾವ. ಆ ಮಷೀನ್ಗಳಲ್ಲಿ ಪ್ರತಿನಿತ್ಯ ನಾವು ಗಿಡಗಳನ್ನ ಯಾವ ರೀತಿ ಕುಡಿತೀವಿ ಅನ್ನೋದು ಕೇಳಿದ್ರೆ, ಪ್ರತಿನಿತ್ಯ ನಮ್ಮನ್ನ ನಾವು ಕಡ್ಕೋತಾ ಇದ್ದೀವಿ, ಗಿಡಗಳನ್ನ ನಾವು ಕಡಿತಾ ಇಲ್ಲ. ಈ ಗಿಡ ಕಡಿದೀವಿ ಅಂದ್ರೆ ಅದು ನಮ್ಮನ್ನ ನಾವು ಒಂದು ರೀತಿಯಿಂದ ಅನಾಹುತಕ್ಕೊಳಗಾಗ್ತೀವಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿದಾಗ ಮಾತ್ರ ಗಿಡಗಳನ್ನು ಕಡ್ಲಿಕ್ಕೆ ಸಾಧ್ಯ ಇದೆ. ಯಾವ ರೀತಿ ಅವರು ತಮ್ಮ ಕಲಾವಿದರು ತಮ್ಮ ಮಾತುಗಳಲ್ಲಿ ಹೇಳಿದ್ರು, ಅದು ಪ್ರತಿನಿತ್ಯ ನಾವು ರಕ್ಷಣೆಯನ್ನ ಮಾಡಬೇಕಾಗ್ತದೆ. ನಾನು ವಿಶೇಷವಾಗಿ ಈ ಕಾರ್ಯವನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಂತರಾಳದಿಂದ ಅವರು ಈ ನಿಸರ್ಗವನ್ನ, ಕೃಷಿಯನ್ನ, ನೀರನ್ನ, ಭೂಮಿಯನ್ನ, ಅದು ವಿಶೇಷವಾಗಿ ಕೃಷಿ ವಲಯವನ್ನ ಮತ್ತು ರೈತ ವರ್ಗವನ್ನ ತಮ್ಮ ವಿಶೇಷವಾದಂತ ಭಾವನೆಯಿಂದ ಅವ್ರನ್ನ ಗೌರವಿಸ್ತಾ ಇದ್ರು. ಅದ್ರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳಕಳಿ ಇತ್ತು. ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಇವರೇನು ಹಮ್ಮಿಕೊಂಡಿದ್ದಾರೆ, ನಿಜಕ್ಕೂ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಇಲ್ಲಿ ನಡೆದಾಡಿರುವ ಈ ಪ್ರದೇಶದಲ್ಲಿ ನಾನು ಒಂದ್ ದಿವಸ ಅವ್ರ ಜೊತೆಗೆ ಅನೇಕ ಜನ ನನ್ನ ಆತ್ಮೀಯರು ಇದ್ರು. ಅಮೃತಾನಂದ ಮಹಾಸ್ವಾಮಿಗಳ ಅವರು ನಮ್ಮೆಲ್ಲರ ಜೊತೆಗಿದ್ರು. ಅವತ್ತ ಇಲ್ಲಿ ಇಡೀ ತಿರುಗಾಡ್ಕೋತ ಒಬ್ಬ ತಾಯಿ ಒಂದು ಆಕಳ ಮತ್ತು ದನಕರುಗಳನ್ನು ಮೇಯಿಸ್ತಾ ಇದ್ರು. ಆ ತಾಯಿಯಲ್ಲಿ ಗಾಡಿ ನಿಲ್ಲಿಸಿ ಕೇಳಿದ್ರು, ಇದು ನಿಮ್ಮ ಉಪಜೀವನಕ್ಕೆ ಯಾವ ರೀತಿ ಸಹಾಯ ಆಗ್ತೈತೆ. ಒಬ್ಬ ರೈತ ಟೊಮ್ಯಾಟೊ ಬೆಳೆದಿದ್ದಲ್ಲಿ ಆ ಟೊಮ್ಯಾಟೊ ಬೆಳೆಗಾರನ ಬದುಕಿನ ಬಗ್ಗೆ ಕೇಳಿದ್ರು, ಇದಕ್ಕೆ ಎಷ್ಟು ವೆಚ್ಚ ಆಯ್ತು, ನಿನಗೆ ಇದರಿಂದ ಏನು ಆಧಾರ ಆಗ್ತದೆ ಅಂತೇಳಿ. ಅವರು ಈ ಪರಿಸರವನ್ನ, ರೈತ ವರ್ಗವನ್ನ, ಅದು ವಿಶೇಷವಾಗಿ ಹೈನುಗಾರಿಕೆ ಮಾಡ್ತಕ್ಕಂಥ ಒಬ್ಬ ತಾಯಿಯನ್ನ ಸಂದರ್ಶನ ಮಾಡ್ತಕ್ಕಂಥ, ವಿಚಾರಗಳನ್ನ ವಿನಿಮಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನ ನೋಡಿದೆ. ಸಿದ್ದೇಶ್ವರ ಮಹಾಸ್ವಾಮಿಗಳು ಇರ್ತಕ್ಕಂಥ ಆ ಕಳಕಳಿಯನ್ನ ನಾವು ನಿಜಕ್ಕೂ ಶ್ಲಾಘಿಸಬೇಕಾಗ್ತದೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ಅಗಾಧವಾದಂತ ಜ್ಞಾನ, ಬಹುತೇಕ ನಾವು ಕಂಡಿರ್ತಕ್ಕಂಥ ಈ ಪರಿಸರದಲ್ಲಿ ಅತಿ ಹೆಚ್ಚು ಓದುವಿಕೆಗೆ ಯಾರಾದರೂ ಪ್ರಾಶಸ್ತ್ಯ ಕೊಟ್ಟಿದ್ರ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಟ್ಟಿದ್ರು. ಅದಕ್ಕಾಗಿನೇ ಅವರಲ್ಲಿ ಆ ಶಬ್ದ ಸಂಗ್ರಹ, ಆ ವಿಶೇಷವಾದಂತ ಆ ಒಂದು ಪಾಂಡಿತ್ಯ ಅವರಲ್ಲಿತ್ತು. ಅವರ ಸರಳತೆಯ ಬದುಕು ನಮ್ಮೆಲ್ಲರ ಮೇಲೆ ವಿಶೇಷವಾದಂತ ಪ್ರಭಾವ ಬೀರಿತ್ತು. ಆ ಬದುಕು ಹೆಂಗಾಗಿತ್ತು ಅಂದ್ರೆ ಬಹಳ ಸರಳ ರೀತಿಯಿಂದ ಎಲ್ಲರನ್ನ ಇಲ್ಲಿ ಬಂದಿದ್ರು. ಅವ್ರು ಇಂಥ ಕಾರ್ಯಕ್ರಮ ಮಾಡಿರ್ಲಿಲ್ಲ. ಅವ್ರು ಬಹಳ ಸಂಕ್ಷಿಪ್ತವಾಗಿ ಅವ್ರನ್ನ ಇಲ್ಲಿ ಬಂದು ತಮ್ಮದೇ ಆದಂತ ಅನೇಕ ವಿಚಾರಗಳನ್ನ, ಪಕ್ಷಿಗಳ ಬಗ್ಗೆ ಒಂದು ಇಲ್ಲಿ ಮಾತು ಹೇಳಿ ಹೋಗಿದ್ರು ಅವ್ರು. ನಾನು ಇವತ್ತಿಗೂ ಸಹಿತ ಅದು ನೆನಪದ. ಆ ಮಾತುಗಳಲ್ಲಿ ಭಾವನೆಗಳು ಯಾವ ರೀತಿ ವ್ಯಕ್ತ ಆಗ್ತಿತ್ತು ಅಂದ್ರೆ, ನಾವು ಎಂತ ಪರಿಸರವನ್ನ ಸಮೀಪದಿಂದ ಕಾಣ್ತೀವಿ, ಅದರ ಮಹತ್ವ ಕೊಡ್ತಾ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಮೂಡಿತ್ತು. ನಾವೆಲ್ಲ ಪಂಚತಾರ ಹೋಟೆಲ್ ಬೇರೆ ಬೇರೆ ಎಲ್ಲ ಕಡೆ ಹೋಗ್ತೀವಿ, ಅದರೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮನಸ್ಸಿಗೆ ಅಲ್ಲಾದ ಯಾವ್ದಾದ್ರು ನೀಡ್ತಿದ್ರೆ ಈ ನಿಸರ್ಗ ನೀಡ್ತದೆ ಅಂತಕ್ಕಂಥ ಭಾವನೆ ಅವರಿಂದ ಅದನ್ನ ವ್ಯಕ್ತ ಆಗ್ತಿತ್ತು ಅನ್ನೋದನ್ನ ಗಮನಿಸಬೇಕಾಗ್ತದೆ. ನಾವು ಸಿದ್ದೇಶ್ವರ ಮಹಾಸ್ವಾಮಿಗಳ ಆ ವಿಚಾರಧಾರೆಗಾಗಿ ಇಲ್ಲಿ ಮಕ್ಕಳು ನಾನು ಬರುವಂತ ಸಂದರ್ಭದಲ್ಲಿ ಒಂದು ಮಗು, ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ನಾ ಕೇಳ್ಕೋತ ಬಂದೆ, ಈ ಪರಿಸರದ ಬಗ್ಗೆ ನಿನಗಿರ್ತಕ್ಕಂಥ ಕಳಕಳಿಯ ಭಾವನೆಗಳೇನು ತಾಯಿ? ಇವತ್ತು ಹೂರ್ತಿ ಗ್ರಾಮದಲ್ಲಿ ನೀವು ಒಂದು ಜಾಥಾ ಮಾಡಿದ್ರಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ರಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನೋ ತಾಯಿ ಅಂತ ಕೇಳಿದ್ರೆ, ಆ ಮಗು ನಾನು ಹೇಳಿರ್ತಕ್ಕಂಥ ಮಾತುಗಳು, ಈ ಕಲಾವಿದರು ಏನ್ ಹೇಳಿದ್ರಲ್ಲ, ಈ ಎಲ್ಲ ಮಾತುಗಳು ಆ ಮಗುವಿನಲ್ಲಿ ವ್ಯಕ್ತ ಆದವು. ನಾನು ನಿಜಕ್ಕೂ ಆ ಮಗುವಿಗೆ ವಿಶೇಷವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದು ನಿಮ್ಮಲ್ಲಿ ಇರ್ಬೇಕಾಗ್ಯದ.
ನಾವೇನ್ ಕೂತಿದ್ದೀವಿ ನಮ್ಮ ದಿನಗಳಿಲ್ಲ. ನೀವು ಭಾವಿ ಪ್ರಜೆಗಳು ನಿಮ್ಮ ಭವಿಷ್ಯಕ್ಕಾಗಿ ಇದರ ರಕ್ಷಣೆಯನ್ನ ಮಾಡಬೇಕಾಗಿದೆ. ನಿಮಗಾಗಿ ನೀವು ಪ್ರತಿ ದಿವಸ ಇದರ ಬಗ್ಗೆ ಕಳಕಳಿಯನ್ನು ಹೊಂದಬೇಕಾಗಿದೆ. ನಿಮ್ಮ ಜೀವನದಲ್ಲಿ 1, 10, 100 ಗಿಡಗಳನ್ನ ನಡಿ. ಅದಕ್ಕಿಂತ ಸಮಾಧಾನ ಈ ಪ್ರಪಂಚದ ಬೇರೆ ಎಲ್ಲೂ ಸಿಗೋದಿಲ್ಲ ನಿಮಗಂತಕ್ಕಂಥ ಮಾತನ್ನು ಹೇಳಿ, ಅರಣ್ಯ ಇಲಾಖೆಯವರು ಬಿಜಾಪುರಕ್ಕೆ ಬಹಳ ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಇಲ್ಲೊಬ್ರು ಮಹಿಳಾ ಜಿಲ್ಲಾ ಅಧಿಕಾರಿಗಳಿದ್ರು, ಏನ್ ಹೆಸರು ಅವ್ರದ್ದು? ಆ ಅಧಿಕಾರಿಯ ಕಳಕಳಿಯನ್ನ ನಾನು ಗಮನಿಸಿದೆ. ಈ ಜಿಲ್ಲೆಗೆ ಬಹಳ ಮುಖ್ಯವಾಗಿ ಸಿದ್ದೇಶ್ವರ ಅಪ್ಪಳ ಜೊತೆಗೆ ಸಂವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅಧಿಕಾರಿ ಇವತ್ತು ಬೆಳಗಾವಿ ಕಡೆ ಇದಾರ ಅವರು. ಆದ್ರೆ ಅವರ ಅನನ್ಯ ಕಳಕಳಿಯನ್ನ ನಾನು ಗಮನಿಸಿದೆ. ಈಗಿದ್ದವರು ಸಹಿತ ಸೋಷಿಯಲ್ ಮತ್ತು ರೆಗ್ಯುಲರ್ ಎರಡೂ ಫಾರೆಸ್ಟ್ ದವರು ಕೂಡಿ ನೀವು ಕೆಲಸ ಮಾಡ್ತಾ ಇದ್ರಿ. ನಮ್ಮ ಜಿಲ್ಲೆಗೆ ಬಹಳ ಮುಖ್ಯವಾಗಿದೆ. ಎಲ್ಲಿ ಪರಿಸರ ರಕ್ಷಣೆ ಆಯ್ತು ಅಂದ್ರೆ ನಮ್ಮ ಭಾಗಕ್ಕೆ ಬಹಳ ಅನುಕೂಲ ಆಗ್ತದೆ. ನಾನು ಯಾಕೆ ಈ ಭಾಗಕ್ಕೆ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಕಳಕಳಿಯನ್ನು ಇಟ್ಕೊಂಡಿದೀವಿ ಅಂದ್ರೆ ಇಲ್ಲಿ ಒಂದು ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿದೆವು ಕೂಡ ನಾವು. ಇಸ್ರೋ ಬಾಹ್ಯಾಕಾಶದಲ್ಲಿ ಹೆಸರು ಮಾಡಿದೆ. ನಾಸಾ ಇಸ್ರೋದವ್ರು ನೀವೆಲ್ಲ ಹೆಸರುಗಳು ಕೇಳಬಹುದು ನಿಮ್ಮ ವಿಜ್ಞಾನದಲ್ಲಿ. ಆದ್ರೆ ಅವರು ನಮ್ಮಲ್ಲಿ ಕರೆಸಿ ಈ ಭೂಮಿಯ ನೀರಿನ ಆಳವನ್ನ ಗಮನಿಸ್ತಕ್ಕಂಥ ಪ್ರಯತ್ನ ಮಾಡಿದೆವು ನಾವು. ವಾಸನ್ ಅವ್ರು ಹೇಳಿದ್ರಲ್ಲ, ರಾಜಸ್ಥಾನದಲ್ಲಿ ಒಬ್ಬ ಪರಿಸರ ಪ್ರೇಮಿ ಯಾವ ರೀತಿ ರಕ್ಷಣೆ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ಆ ಇಸ್ರೋ ತಂತ್ರಜ್ಞಾನದವರು ನನಗೆ ಹೇಳಿರ್ತಕ್ಕಂಥ ಸಲಹೆ ಏನಂದ್ರೆ, ಈ ನೀರಿನ ಆಳವನ್ನ ಇವತ್ತು ನೀವು ಇದನ್ನ ಮೇಲೆತ್ತರಕ್ಕೆ ಬರ್ಬೇಕಾದ್ರೆ 1000, 1200, 1400, 1500 ಅಡಿ ಈ ನೀರನ್ನ ಮೇಲೆತ್ತಬೇಕಾದ್ರೆ ಇಲ್ಲಿ ಅರಣ್ಯೀಕರಣವನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿ, ಇಲ್ಲಿ ನೀರನ್ನ ತರ್ತಕ್ಕಂಥ ಪ್ರಯತ್ನ ಮಾಡಿ ಈ ಭಾಗಕ್ಕೆ ಇಲ್ಲಿಕಂದ್ರೆ ಭವಿಷ್ಯ ಇದು 2ನೇ ರಾಜಸ್ಥಾನ ಆಗ್ತಕ್ಕಂಥ ನೋವಿನ ಚಿಂತನೆಯನ್ನು ಹೇಳಿದ್ರು. ನಾನು HK ಪಾಟೀಲ್ ಕೂಡ ಅವರು RDPR ಮಿನಿಸ್ಟರ್ ಇದ್ರು. ಇಸ್ರೋ ತಂತ್ರಜ್ಞಾನಿಯ ಅನೇಕ ವಿಜ್ಞಾನಿಗಳನ್ನ ಕರೆಸಿ ಆ ಸಲಹೆಗಳನ್ನ ತಗೊಂಡಿದೀವಿ ನಾವು. ಬಿಕಾಸ್ ಇನ್ 2013-14 56 ಹಳ್ಳಿಗೆ ಟ್ಯಾಂಕರ್ ನೀರು ಹಾಕ್ತಿದ್ದೇವೆ ನಾವು. 14-15ರಲ್ಲಿ 73 ಹಳ್ಳಿಗೆ, 15-16ರಲ್ಲಿ 114 ಹಳ್ಳಿಗಳಿಗೆ ಟ್ಯಾಂಕರ್ ನೀರು ಹಾಕಿದೀವಿ ನಾವು. ಆ ನೋವು ಇತ್ತು ನನಗೆ. ಅದಕ್ಕಾಗಿ ನಾವು ಅವರೆಲ್ಲರನ್ನ ಕರೆಸಿ ಇವತ್ತು ಚಿಂತನೆಯನ್ನ ಮಾಡಿದ್ದೀವಿ. ಇವತ್ತು ಈ ಭಾಗದಲ್ಲಿ ಹೊಸ ವಿಧದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗಿದೆ. ಇದು ಭವಿಷ್ಯದಲ್ಲಿ ಶಾಶ್ವತವಾಗಿ ಇದರ ಬದಲಾವಣೆ ಆಗಬೇಕಾದ್ರೆ ಇನ್ನುವಂತ ಅನೇಕ ಯೋಜನೆಗಳನ್ನ ತರಬೇಕಾಗಿದೆ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಲ್ಲಿ ಪಾದ ಸ್ಪರ್ಶವನ್ನು ಮಾಡಿದ್ರು, ನನಗವ್ರು ಕೇಳಿದ್ರು, ಈ ಭಾಗಕ್ಕೆ ನೀವು ನೀರು ತಂದು ಕೊಟ್ರಿ ಅಂದ್ರೆ ಬದುಕ್ತಾರಂತ ಹೇಳಿ. ಅವರ ಹೆಸರಿನಿಂದ ಇವತ್ತು ಅವರ ವಿಶೇಷವಾದಂತಹ ದಿವ್ಯ ಆಶೀರ್ವಾದದಿಂದ ಶ್ರೀ ರೇವಣಸಿದ್ದೇಶ್ವರ ಯಾತ್ರಿಯವರ ಯೋಜನೆ ಇವತ್ತು ಕೃಷ್ಣೆಯಿಂದ ನೀರು ಎತ್ತಿ ಈ ಸಾವಳ ಸಂಘ ಗುಡ್ಡಕ್ಕೆ ತರ್ತೀವಿ ನಾವು. ಈ ಗುಡ್ಡ ಈ ಜಿಲ್ಲೆಯ ಅತಿ ಎತ್ತರದ ಪ್ರದೇಶ. 640 640 ಎತ್ತರತಕ್ಕಂಥ ಈ ಪ್ರದೇಶಕ್ಕೆ ನಾವು ನೀರು ತಂದು ಇಲ್ಲಿಂದ ಗ್ರಾವಿಟಿ ಮೂಲಕ 28,000 ಹೆಕ್ಟೇರ್ ನೀರಾವರಿಯನ್ನು ಮಾಡ್ತೀವಿ. 7,000 ಹೆಕ್ಟೇರ್ ಚಡ್ಚಣ ಭಾಗಕ್ಕೆ, 21,000 ಹೆಕ್ಟೇರ್ ಇಂಡಿ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಿಗೆ ಈ ಪ್ರದೇಶಕ್ಕೆ ನೀರು ಬಂತು ಅಂದ್ರೆ ನಮ್ಮ ರೈತರ ಬದುಕು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ನೋಡ್ತಾ ಇದೀವಿ ನಾವು ಇತ್ತೀಚಿನ ದಿನಗಳಲ್ಲಿ. ನಾನು ಅದಕ್ಕೆ KDP ಮೀಟಿಂಗ್ ನಂಗೆ ಗೊತ್ತಿತ್ತು ಮಹಾರಾಷ್ಟ್ರದ ಚಾತುರ್ಯವನ್ನ, ಅಲ್ಲಿ ಅನೇಕ ನನ್ನ ರಾಜಕೀಯ ಗೆಳೆಯರೇನಿದ್ದಾರೆ ಅವರ ಭಾವನೆಗಳನ್ನ ಸೂಕ್ಷ್ಮವಾಗಿ ಅರ್ಥಿಸಿ ನಾನು ಮುಖ್ಯಮಂತ್ರಿಗಳಿಗೂ ಸಹಿತ ಗಮನವನ್ನು ಸೆಳೆದೆ. ನಮ್ಮಲ್ಲಿ ಒಂದು KDP ಮುಖಾಂತರ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದೀವಿ ನಾವು. ನೀವು 524 ಮಾಡಬೇಕಾಗ್ತದೆ. ಈ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ನಾವು. ಆದ್ರೆ 524 ಆಗ್ಲಿಲ್ಲ ಅಂದ್ರೆ ನಮ್ಮ ಬದುಕಿಲ್ಲ ಅಂತಕ್ಕಂಥ ಭಾವನೆಯಿಂದ ನಾವು ಆ ಚಾಲನೆಯನ್ನು ಕೊಟ್ಟಿವಿ. ಇವತ್ತು ಇಡೀ ಸ್ಟೇಟ್ ತುಂಬಾ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅದರ ಬಗ್ಗೆ ವಿಶೇಷವಾದಂತಹ ಕಳಕಳಿಯ ಮಾತುಗಳನ್ನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಬೇಕಾಗಿದೆ ಈ ಜಿಲ್ಲೆಯ ಜನ, ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಮತ್ತು ಬಾಗಲಕೋಟ್ ಇವತ್ತು 106 ಹಳ್ಳಿಗಳನ್ನ ಕಳ್ಕೊಂಡಿದೀವಿ. ಲಕ್ಷಾಂತರ ಭೂಮಿಯನ್ನ ನಾವು ಕಳ್ಕೊಂಡಿದೀವಿ. ಆ ಫಲವತ್ತಾದಂತಹ ಕೃಷ್ಣೆಯ ದಂಡೆಯ ಭೂಮಿಯನ್ನ ಕಳ್ಕೊಂಡಿದೀವಿ. ಅದಕ್ಕೆ ನಮಗೆ ಏನಾದ್ರೂ ಕನಸು ನಾವು ಏನಾದ್ರೂ ಕಂಡಿದ್ರೆ ಇಲ್ಲಿ ಲಕ್ಷಾಂತರ ಎಕರೆ ಭೂಮಿ ನೀರಾವರಿ ಆಗಬೇಕು. ಆದ್ರೆ ನಮ್ಮ ಈ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಆಲ್ಮಟ್ಟಿ ಡ್ಯಾಮ್ ಅನ್ನ ಸ್ಟೋರೇಜ್ ಡ್ಯಾಮ್ ಅನ್ನಾಗಿ ಮಾಡಿ ನಾರಾಯಣಪುರ ಕೊಯ್ದು ಅದನ್ನ ನೀರನ್ನ ವಿತರಣೆಯನ್ನು ಮಾಡಿದ್ದಾರೆ 5-6 ಜಿಲ್ಲೆಗಳಿಗೆ. ಎಸ್, ನಮ್ಮ ಸೋದರತ್ವ ಜಿಲ್ಲೆಗಳದಾವ, ಅವ್ರಿಗೆ ನೀರು ಬರಲಿ. ಆದ್ರೆ ನಮಗ್ ಬರ್ತಕ್ಕಂಥ ಸಂದರ್ಭದಲ್ಲಿ ಎನ್ ಬ್ರಿಜೇಶ್ ಮಿಶ್ರಾ ಅವರು 130 TMC ನೀರು ಏನು ಕೊಟ್ಟಿದ್ದಾರೆ, ಅದರಲ್ಲಿ 83 TMC ನಮ್ಮ ಅವಿಭಾಜ್ಯ ಜಿಲ್ಲೆಗಿದೆ. ಬಾಗಲಕೋಟೆ ಬರೀ 3 TMC ಇದ್ರೆ 80 TMC ಬಿಜಾಪುರ ಜಿಲ್ಲೆಗಿದೆ. ಇವತ್ತು ನಾವು ಫಲವತ್ತವಾಗಿ ಬದುಕಬೇಕಾದದ್ದು ಈ ಸಂದರ್ಭದಲ್ಲಿ
80 TMC ಅಂದ್ರೆ 1 TMCಗೆ 10,000 ಎಕರೆ ನೀರಾವರಿ ಮಾಡ್ತೀವಿ ನಾವು. 8 ಲಕ್ಷ ಎಕರೆ ನೀರಾವರಿ ಆಗ್ತದೆ ನಾಳೆ. 80 TMC ನೀರು ನಮಗೆ ಸಿಕ್ಕದ್ದೇ ಆಯ್ತು ಅಂದ್ರೆ ಬಿಜಾಪುರ ಜಿಲ್ಲೆ ಬದುಕು ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದನ್ನ ಆ 80 TMC ನೀರನ್ನ ಸದ್ಬಳಕೆ ನಾವು ಮಾಡ್ಕೊಂಡಾಕ್ರೆ ಈ ಜಿಲ್ಲೆಯ ಜನರ ಕೈ ಹಿಡಿಯೋರು ಯಾರು ಇಲ್ಲ. ಅವಾಗ ನಾವು ನಿಜವಾದ ಪಂಜಾಬಿಗಳಾಗ್ತೀವಿ. 5 ನದಿ ಈ ಅವಿಭಾಜ್ಯ ಜಿಲ್ಲೆಯನ್ನು ಹರಿದು ಹೋಗಿದ್ದು ಅವತ್ತು ನಮ್ಮ ಸಾರ್ಥಕ್ಯವನ್ನು ಕಾಣ್ತೀವಿ ನಾವು. ಸರ್ಕಾರ ಯಾವುದೇ ಇರಲಿ, ಯಾವ ಸರ್ಕಾರದ ಬಗ್ಗೆ ಬಹಳ ಮಾತೋದಿಲ್ಲ, ಆದ್ರೆ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಗಳು ನಮಗ ಅನ್ಯಾಯವನ್ನು ಮಾಡಿವೆ ಅನ್ನೋದನ್ನ ಸೂಕ್ಷ್ಮವಾಗಿ ನಾವು ನೆನಪಿಸ್ಕೋಬೇಕಾಗ್ತದೆ. ಜನರು ಜಾಗೃತಿಯನ್ನು ಆಗಬೇಕಾಗ್ತದೆ. ಇದೇ ಕಾವೇರಿ ಕಣಿವೆಯಲ್ಲಿ ಈ ಚಿಂತನೆಗಳು ನಡೆದು ಅಂದ್ರೆ ಅಲ್ಲಿ ಜನ ಸಹಿಸಿಕೊಳ್ಳೋದಿಲ್ಲ, ತಾಳ್ಮೆ ಅವ್ರಿಗೆ ಇರೋದಿಲ್ಲ. ಆದ್ರೆ ನಮ್ಮ ಭಾಗದ ಜನರಿಗೆ ತಾಳ್ಮೆ, ಸಹನೆ, ಅದ್ರ ಜೊತೆಗೆ ನಿರ್ಲಕ್ಷ್ಯ. ಇಷ್ಟು ದಿವಸ ನಾವು ನಿರ್ಲಕ್ಷ್ಯ ಮಾಡಿ ಇಲ್ಲಿ ಮುಟ್ಟಿದೀವಿ. ಎಷ್ಟೋ ಸ್ವಲ್ಪ ಕೆಲವು ಅನುದಾನ ಮುಗಿತಿತ್ತು. ಇವತ್ತು 84,000 1 ಲಕ್ಷ ಕೋಟಿ ರೂಪಾಯಿ ಬೇಕಾಗ್ತದೆ. ಯಾವ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಸಾಧ್ಯವನ್ನ ಅದು ಮಾಡ್ಲಿಕ್ಕೆ? ಎಲ್ಲಿ ವ್ಯಾಜ್ಯಗಳದಾವಲ್ಲಿ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಘೋಷಣೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗೋದಿಲ್ಲ. ಅದಕ್ಕೆ ವ್ಯಾಜ್ಯವನ್ನ ಪರಿಹಾರ ಮಾಡ್ರಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೀವಿ ಈ ಭಾಗದ ಜನರ ಪರವಾಗಿ. ನಮಗೆ ನೀರು ಯಾಕೆ ಕೇಳ್ತೀವಿ ನಾವಂದ್ರೆ ಅದು ನಮ್ಮ ಹಕ್ಕು. ಯಾಕಂತ ಕೇಳಿದ್ರೆ ನಮ್ಮ ಪೂರ್ವಜರು ಕೃಷ್ಣ ದಂಡೆಯ ಜನ ಇವತ್ತು ಗ್ರಾಮಗಳನ್ನ, ಮನೆ ಮಠಗಳನ್ನ, ಭೂಮಿಯನ್ನ ಕಳ್ಕೊಂಡಿದೀವಿ. ನಮಗೆ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಕದ ರಾಜ್ಯಗಳ ವ್ಯಾಜ್ಯಗಳಿಂದ ನಮಗನ್ಯಾಯ ಆದ್ರೆ ನಾವು ಎಲ್ಲಿ ಹೋಗಿ ಮುಟ್ಟಬೇಕು? ಆಂಧ್ರ, ತೆಲಂಗಾಣ ರಾಜ್ಯಗಳು ಬೇರೆ ಆದ ನಂತರ ಅವರೊಂದು ಹೊಸ ವ್ಯಾಜ್ಯ ಹೂಡಿದ್ದಾರೆ. ಈಗ ಇತ್ತೀಚೆಗೆ ಕೊಲ್ಹಾಪುರ, ಸಾಂಗ್ಲಿ ನೀರಿನ ಮುಳುಗಡೆ ಆಗ್ತವೆ ಅಂತೇಳಿ ಇತ್ತೀಚಿನ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಇವತ್ತು ಹೊಸ ವ್ಯಾಜ್ಯವನ್ನ ತೆಗೆದಿದ್ದಾರೆ. ಅದ್ರ ನಮಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಾಜ್ಯಗಳ ಅವಶ್ಯಕತೆ ಅದನ್ನ ನಾವೆಂದು ತ್ಯಾಗ ಮಾಡಿದೀವಿ. ಈ ರಾಷ್ಟ್ರ ಕಂಡ ಒಬ್ಬ ಪ್ರದತ್ತ ಪ್ರಾಮಾಣಿಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 60ರ ದಶಕದಲ್ಲಿ ಅಡಿಗಲ್ಲಿಟ್ಟಿದ್ದಾರೆ. ಇವತ್ತೆಲ್ಲಿದ್ದೀವಿ ನಾವು? ಎಷ್ಟು ವರ್ಷ ಆಯ್ತು? ನಮ್ಮ ಸಹನೆಗೆ ಒಂದು ಮಿತಿ ಇದೆ. ಈಗೂ ಸಹಿತ ನೀವು ಈ ಚಾತುರ್ಯವನ್ನು ಮಾಡಿದ್ರಿ ಅಂದ್ರೆ ನಮ್ಮ ರೈತರ ಬದುಕಿಲ್ಲ, ಕತ್ತಲೆಯ ಬದುಕು ನಮ್ಮದಾಗ್ತದೆ. ಯಾರು ತ್ಯಾಗ ಮಾಡಿದಾರೆ, ಯಾರು ಸಹನೆಯಿಂದ ಬದುಕಿದ್ದಾರೆ, ಅವರಿಗೆ ನೀವು ನಿರ್ಲಕ್ಷ್ಯ ವಹಿಸಿದ್ರಿ ಅಂದ್ರೆ ಅದು ರಾಜ್ಯ ಇರಲಿ, ಕೇಂದ್ರ ಸರ್ಕಾರ ಇರಲಿ, ನಿಮಗೆ ಭವಿಷ್ಯ ಇಲ್ಲ. ಈ ಭಾಗದ ಜನ ಜಾಗೃತರಾಗಬೇಕಾಗ್ತದೆ. ಯಾವ ಪಕ್ಷ ಇರಲಿ, ನಮ್ಮ ಜನರಿಗಾಗಿ ಅದನ್ನ ತಲುಪಿಸತಕ್ಕಂಥ ಪ್ರಯತ್ನ ಅವರು ಮಾಡಲಿಲ್ಲ ಅಂದ್ರೆ ಅದು ನಾಗರಿಕ ಸಮಾಜದ ಸರ್ಕಾರ ಅನ್ಸ್ಕೊಳಕ್ ಸಾಧ್ಯ ಆಗುದಿಲ್ಲ. ಸೆನ್ಸಿಟಿವ್ ವಿಚಾರ ಅವರಲ್ಲಿ ಇಲ್ಲ ಅಂತ ತಿಳ್ಕೋಬೇಕಾಗ್ತದೆ ನಾವು. ನಾನು ಅದಕ್ಕಾಗಿ ಈ ಜಿಲ್ಲೆಯ ಜನರ ಪರವಾಗಿ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಮನವಿ ಮಾಡ್ಕೋತಿರೋ 524 ನೋಟಿಫಿಕೇಶನ್ ಅದ ಕೇಂದ್ರ ಸರ್ಕಾರ ಮಾಡ್ಲಿ. ನಮ್ಮ ಪಕ್ಕದ ರಾಜ್ಯಗಳೇನು ವ್ಯಾಜ್ಯವನ್ನ ತೆಗೆದಿವೆ ಅವರಿಗೆ ತಿಳಿ ಹೇಳಿ ನಮ್ಮ ತ್ಯಾಗದ ಪ್ರತೀಕವನ್ನ ಮನವೊಲಿಸಿ ಆ ಕಾರ್ಯ ಕೇಂದ್ರವನ್ನ ಮಾಡಬೇಕಾಗ್ತದೆ. ಇವತ್ತೇನು ಇನ್ನೊಂದಿಷ್ಟು ಹೆಚ್ಚಿನ ಭೂಮಿಯನ್ನ, ಊರುಗಳನ್ನ ಮುಳುಗುವುದವ, ಅವರಿಗೆ ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟು ಆ ಕೆಲಸ ನೀವು ಮಾಡಬೇಕಾಗ್ತದೆ. ಬಾಗಲಕೋಟದಲ್ಲಿ ಒಂದು ಹೋರಾಟ ನಡೆದಾಗ ನಾವೆಲ್ಲ ಹೋಗಿ ಅವರಿಗೆ ಪ್ರಾಮಾಣಿಕವಾಗಿ ಬೆಂಬಲ ಮಾಡಿಬಿಟ್ಟಿವಿ ನಾವು. ಕಾರಣ ಏನು ಅಂದ್ರೆ ಅವರು ಬರೀ 3% ನೀರಾವರಿ ಅದ, ಅದರ ಯಾವ ಭೂಮಿ ಮುಳುಗುತ್ತದ ಅದಕ್ಕೆ ಪರಿಹಾರ ಅವ್ರು ಕೇಳ್ತಾ ಇದ್ದಾರೆ. ಅದ್ರ ನಿಜವಾಗಿ ಹೋರಾಟ ಯಾರು ಮಾಡ್ಬೇಕಾಗಿದೆ ಅಂದ್ರೆ ನಾವು ಮಾಡ್ಬೇಕಾಗಿದೆ. 80 TMC ನೀರು ನಮಗೆ ಬರ್ಬೇಕಾಗಿದೆ. 80 TMC ನೀರು ಇಲ್ಲಿ ಬಂತು ಅಂದ್ರೆ ನಮ್ಮ ಭಾಗ ಎಷ್ಟು ಬದಲಾವಣೆ ಆಗಲಿಕ್ಕೆ ಸಾಧ್ಯ? ಬರೀ ಹೋದ ಸಲ ಫೆಬ್ರವರಿ 4ನೇ ತಾರೀಕಿಗೆ ಇಲ್ಲಿ ನಾಗಠಾಣ ಕ್ಷೇತ್ರದ ಶಾಸಕರು ಕರ್ಕೊಂಡು ನಾನು ಟ್ರಯಲ್ ಬೇಸ್ ಮೇಲೆ 19 ಕೆರೆಗಳಿಗೆ ನೀರು ಬಿಟ್ಟಿವಿ ನಾವು. ಈ ಭಾಗದ ಜನರ ಬದುಕು ಎಷ್ಟು ಬದಲಾವಣೆ ಆಗ್ಯಾವ. ಅಂದ್ರುಣಪಣ ಕೇಳವ್ರೆ ಹೇಳಿದ್ರು, ಕೆರೆಗೆ ನೀರು ಬಿದ್ದ ಬಳಿಕ ಅವರ ಸಂತೃಪ್ತಿಯ ಆ ಮಾತುಗಳು, ನೀವು ಬಂದು ಹೋಗ್ಬೇಕ್ರಿ ಗೌಡ್ರ ಅಂತೇಳಿ. ಇಲ್ಲಣ್ಣ ನಾನು ಬಾಗಂಗಿಲ್ಲ, ಮುಖ್ಯಮಂತ್ರಿಗಳ ಕಡೆಯಿಂದ ಇದನ್ನು ಉದ್ಘಾಟನೆ ಮಾಡಬೇಕಾಗ್ತದೆ. ಸಾಂಕೇತಿಕವಾಗಿ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ನಮ್ಮ ಭಾಗಕ್ಕೆ ನೀರು ಬರ್ಲಿ, ರೈತರ ಮುಖದಲ್ಲಿ ಮಂದಹಾಸ ಮೂಡ್ಲಿ, ಮುಂದೆ ಅವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾನು ಅವ್ರಿಗೆ ಸಮಾಧಾನ ಹೇಳಿದ್ದೆ. ಇವತ್ತು ಸಂತೃಪ್ತಿ ಆಗ್ಯದಿಲ್ಲ. ಇವತ್ತು ನೀರು ಬಿಟ್ಟಿದೀವಿ ನಾವು. ನಾನು ನಿನ್ನೆ ಕೇಡ್ಸೋಕರ್ ಪುಣ್ಯಸ್ಮರಣೆ ಕಾರ್ಯಕ್ರಮ ಬಂದಿದೆ. ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆರೆ ಮಗ್ಗಲ್ಗೆ ನೀರು ಹರಿದನ್ನು ನೋಡಿದ್ರೆ ಇವತ್ತು ಇಡೀ ಮಳೆಗಾಲ ತುಂಬ ಎಲ್ಲ ಕೆರೆಗಳನ್ನು ತುಂಬಿಸ್ತೀವಿ ನಾವು. ಈ ವರ್ಷ ಭಗವಂತನ ವರ್ಣನಂದ ಏನು ಮೊದಲಿಗೆ ಹೆಂಗ್ ಕಾರ್ಯಕ್ರಮದ ಮೊದಲಿಗೆ ಸಿದ್ದೇಶ್ವರಪ್ಪಗಳ ಆಶೀರ್ವಾದದಿಂದ ಮೊದಲಿಗೆ ಏನೋ ತುಂತುರು ಹನಿ ಆ ಡ್ರಿಸ್ಲಿಂಗ್ ಎಲ್ಲ ಆಯ್ತು. ಮುಂದೆ ಸಹಿತ ಈ ಭಾಗದಲ್ಲಿ ಮಂದಹಾಸ ಮೂಡಿದೆ. ಈ ಕೆರೆಗಳನ್ನ ನಾವು ತುಂಬಿಸಿದೀವಿ ಅಂದ್ರೆ ನೀರಿನ ಜಲಮಟ್ಟ ಹೆಚ್ಚಿಗೆ ಆಗ್ತದೆ.
ನಾವೇನು ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿದೀವಿ ಅದು ನಿಜವಾಗಿಯೂ ಸಾರ್ಥಕ ಅಂತ ನಂಗೆ ಕಾಣ್ತದ. ಯಾವ್ದು ಅಧ್ಯಯನವನ್ನ ಮಾಡ್ತೀವಿ ಅದಕ್ಕೆ ಪರಿಹಾರವನ್ನ ಕೊಡ್ಬೇಕಾಗ್ತದೆ. ಅಧ್ಯಯನ ಮಾಡೋದು ಒಂದು ಕಡೆ, ಅಧ್ಯಯನದ ನಂತರ ಅದು ಯಾವ ರೀತಿಯಲ್ಲಿ ಜಾರಿಗೆ ತರಬೇಕಂತಕ್ಕಂಥ ದೂರದೃಷ್ಟಿ, ಆ ವಿಷನ್, ಆ ಕಾನ್ಸೆಪ್ಟ್ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ನಾವು ಈ ಭಾಗದ ಪ್ರತಿನಿಧಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ, ಯೋಗ್ಯರಲ್ಲ. ಸಾಮಾಜಿಕ ಕಳಕಳಿ, ಇಂಥ ವಿಶೇಷವಾದಂತಹ ನೈಸರ್ಗಿಕ ಚಿಂತನೆಗಳು ಇರಬೇಕಾಗ್ತದೆ. ನನ್ನ ಫೌಂಡೇಶನ್ ನನ್ನ ಹೆಸರಿನಲ್ಲಿ ಮಾಡಿದ್ದಾರೆ ಅವರು, ಅವರ ಎಲ್ಲ ಆತ್ಮೀಯ ಗೆಳೆಯರು ಕೂಡ, ಅಶೋಕ್ ಕನ್ನೂರ್ ಅವರಾಗಿರ್ಬೋದು, ವಿನೋದ್ ಶಾಪೂರ್, ಇನ್ನೂ ಅನೇಕ ಅವರ ಮಹೇಶ್ ಹೊನ್ಬಿದಿಗಿ, ಇವರೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಯಾವ್ದು ಕಾರ್ಯ ಅವಶ್ಯಕತೆ ಐತಿ ಈ ಭಾಗಕ್ಕೆ ಆ ಕೆಲಸ ಇವರು ಮಾಡಿದರೆ ನಾನು ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಯಾರು ಹೃದಯವಂತಿಕೆಯಿಂದ ನಿಮ್ಮ ಸಾಮಾಜಿಕ ಕಳಕಳಿಯನ್ನ ಸಮಾಜದಲ್ಲಿ ಪ್ರತಿ ಇವರಿಷ್ಟೇ ಅಲ್ಲ, ಈ ಕಾರ್ಯಕ್ರಮದ ಮುಖಾಂತರ ಈ ಭಾಗದಲ್ಲಿ ಒಂದು ಜನಜಾಗೃತಿಯನ್ನು ಮೂಡಬೇಕು. ಪ್ರತಿ ಗ್ರಾಮದಲ್ಲಿ ಹಿರಿಯರು, ಯುವಕರು ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕಾಗ್ತದೆ. ನಮ್ಮ ಮನೆಯೊಳಗೆ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ನಾವು? ಎಷ್ಟು ಮನಸಾರ ಮಾಡ್ತೀವಿ ಇಲ್ಲೋ? ಇದು ಸಹಿತ ಮನಸಾರ ಮಾಡಬೇಕಾಗ್ತದೆ. ಇದು ನಮ್ಮ ಕಾರ್ಯ, ಇದು ನಮ್ಮ ಬದುಕು, ಇದು ನಮ್ಮ ಭವಿಷ್ಯ. ಇಲ್ಲಾಂದ್ರೆ ಕರೋನಾ ನಮಗೊಂದು ನೀತಿ ಪಾಠ ಕಲಿಸಿ ಹೋಗ್ಯದ. ಅದನ್ನ ನಾವು ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಬಹಳ ಜನ ದೊಡ್ಡ ದೊಡ್ಡವರು ಎಲ್ಲೆಲ್ಲ ಇದ್ರು ಮೆಟ್ರೋಪಾಲಿಟನ್ ಸಿಟಿ ಒಳಗೆ, ಆದ್ರೆ ಅವ್ರಿಗೆ ಅಲ್ಲಿ ಬದುಕು ಕಾಣಲಿಲ್ಲ. ಕೊನೆಗೆ ಕರೋನಾದಾಗ ಅವ್ರು ಎಲ್ಲಾದ್ರೂ ಬಂದು ನೆಲೆಸಿದ್ರೆ ಇಂಥ ಪರಿಸರದೊಳಗೆ ಬಂದು ನಿಲ್ಲಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಆಯ್ತು. ಮನುಷ್ಯನ